ನಾವು ಪೇನ್ಕಿ ಇದಾದಾಗ ಜಡ್ಡು ಬಾಂಬ್ ಅಂತ ಹೇಳಿರ್ತೈತಲ್ಲ ಸರ್, ಆ ಥರ ಇದನ್ನ ಆಕಳ ತುಪ್ಪದೊಳಗೆ ತುಪ್ಪದೊಳಗೆ ಮಾಡಿದ್ದು ತುಪ್ಪದೊಳಗೆ ಕೆಲವೊಂದು ಆಯುರ್ವೇದ ಇದನ್ನು ಕೂಡಿಸಿ ಇದನ್ನ ನಾವು ಈ ಜಡ್ಡು ಸರ್ ಇದಕ್ಕೆ ಜವಾರಿ ಜಡ್ಡು ಬಾಂಬ್ ಅಂತ ಇಟ್ಟಿದ್ದೀವಿ. ಜವಾರಿ ಜಡ್ಡು ಬಾಂಬ್. ಹಾಂ ಸರ್. ಬಿಳಿ ರಾಜಗಿರಿ, ಆಮೇಲೆ ಕುಂಬಳ ಸರ್, ಇದು ಸಣ್ಣ ಕುಂಬಳ ಅಂತ ಹೇಳಿ ಒಂದು, ಆಮೇಲೆ ಬೆಂಡೆ ಸರ್, ಅದು ಹಸಿರು ಬೆಂಡೆ ಬರ್ತದೆ, ಬಿಳಿ ಬರ್ತೈತಿ, ಕೆಂಪು ಬರ್ತೈತಿ ರೀ. ಅದ್ರೊಳಗೆ ಒಂದು 4-5 ವೆರೈಟಿ ಬೆಂಡೆಗಳದ ಸರ್. ಫಲಾನ ಸ್ವಲ್ಪ ನಮ್ಮ ಮನೆ ಒಳಗನ ನಾವು ಕೈ ತೋಟ ಮಾಡ್ಕೋತೀವಿ, ಒಂದಿಷ್ಟು ಬೆಳ್ಕೋತೀವಿ ಅಂದವ್ರಿಗೆ ಸಹಿತ ಇಲ್ಲಿ ನಾವು ತರಬೇತಿಗೆ ಅವ್ರಿಗೆ ಇದನ್ನು ಮಾಡಿದ್ದೀವಿ, ಆಹ್ವಾನ ಮಾಡಿದ್ದೀವಿ ಸರ್. ಮತ್ತು ನಮ್ಮಲ್ಲಿ ಶುಲ್ಕ ಇಲ್ಲ ಸರ್, ಯಾವುದೇ ರೀತಿಯಾದಂಥದ್ದು. ಈಗ ತರಬೇತಿಗಾಗಲಿ ಅಥವಾ ಇಲ್ಲಿ ಏನಾದರೂ ವಸತಿಗಾಗಲಿ ನಾವೇನು ತೊಗೊಳ್ಳೋದಿಲ್ಲ, ಉಚಿತವಾಗಿ ಟ್ರೈನಿಂಗ್ ಇರ್ತೈತಿ. ಅದರ ಒಂದು ಸರ್ ನಮಸ್ಕಾರ. ಇದು ನಮ್ಮಲ್ಲಿ ಬನಶಂಕರಿ ಗೋಶಾಲೆ ತಯಾರು ಮಾಡಿರ್ತಕ್ಕಂಥ ಎಲ್ಲ ಗವಿ ಉತ್ಪನ್ನಗಳದಾವ ರೀ. ಇದು ಗೋಣಾಯಿಲ್ ಅಂತ ಹೇಳಿ ಸರ್, ಈಗ ಹೆಂಗೆ ಫಿನಾಯಿಲ್ ಅಂತ ಹೇಳ್ತೀವಲ್ಲ ಮನೆ ಒಳಗೆ ಪರಿಶಿ ಒರೆಸ್ಲಿಕ್ಕೆ ಇದೆಲ್ಲ ಬಳಕೆ ಮಾಡ್ಬೋದು ಸರ್. ಗೋಣಾಯಿಲ್. ಹಾಂ, ಗೋಣಾಯಿಲ್ ಸರ್. ಇದು ಗೋಮೂತ್ರದಿಂದ ತಯಾರಾಗಿದೆ. ಹೌದು ಸರ್, ಗೋಮೂತ್ರ ಮತ್ತು ಅರಿಶಿನ ಪುಡಿ ರೀ, ಆಮೇಲೆ ಬೇವಿನ ಸೊಪ್ಪು ಹಾಕಿರ್ತೀವಿ ರೀ, ಅದರೊಳಗೆ ಕುದಿಸಿರ್ತೀವಿ, ಅದರಿಂದ ರೆಡಿ ಮಾಡಿರ್ತಕ್ಕಂಥ ಗೋಣಾಯಿಲ್ ಸರ್. ಆಮೇಲೆ ಇದು ಗೋ ಅರ್ಕ ಸರ್, ಇದು ಗೋಮೂತ್ರ ಅರ್ಕ. ಗೋಮೂತ್ರ ಅರ್ಕ ಸರ್. ಇದನ್ನ ಬೆಳಗ್ಗೆ ಏನು ಬ್ರಾಹ್ಮಿ ಮುಹೂರ್ತಲ್ಲಿ ಹಿಡಿದು ಬಟ್ಟೆ ಇಳಿಸೋಕೆ ಮಾಡಿರ್ತಿಲ್ಲ, ಅದು ಗೋ ಅರ್ಕ ಅಂತಿದೆ. ಇದು ನಾರ್ಮಲ್ ಆಗಿ ಒಂದೇ ಮಾಡ್ತಾ ಇದೀವಿ. ಬೇರೆ ಬೇರೆ ಇದರಲ್ಲಿ ವೆರೈಟಿನೂ ಮಾಡ್ಬೋದು ಸರ್. ಅವ್ರವ್ರ ರೋಗಗಳ ಮೇಲೆ ಬೇರೆ ಬೇರೆ ಆದಂಥ ಫ್ಲೇವರ್ ಹಾಕಿ ಮಾಡ್ತಾರೆ ಸರ್. ಇಲ್ಲ ನಾವು ಒಂದೇ ಥರ ಸಾಮಾನ್ಯ ಅರ್ಕನ ಮಾಡ್ತಾ ಇದೀವಿ. ಆಮೇಲೆ ದಂತ ಮಂಜನ್ ಅಂತ ಹೇಳಿ ಸರ್, ಹಲ್ ತಿಕ್ಕು ಪೌಡ್ರ್ ರೀ. ಇದರಲ್ಲಿ ಮಾಡ್ತಾ ಇದೀವಿ ಸರ್. ದಂತ ಮಂಜನ್, ಗೋದಂತ ಮಂಜನ್ ಸರ್. ಮತ್ತೆ ಸರ್ ಆಮೇಲೆ ಧೂಪ ಮಾಡ್ತಾ ಇದೀವಿ ಸರ್. ಧೂಪದ ಬತ್ತಿಗಳು. ಧೂಪದ ಬತ್ತಿಗಳು ಸರ್. ಈ ಸಾಬೂನು ಸೋಪ್ ಸರ್, ಇದೆ ಮೈಗಚ್ಚು ಸೋಪು. ಇದು ಸಾಬೂನು ಸಹಿತ ಇಲ್ಲಿ ನಾವು ಮಾಡ್ತಾ ಇದೀವಿ ಸರ್. ಸೂಪರ್ ಸರ್, ಸೂಪರ್. ಆಮೇಲೆ ಈ ಮನೆಯಲ್ಲೇ ನಾವು ಪೇನ್ಕಿ ಇದಾದಾಗ ಜಡ್ಡು ಬಾಂಬ್ ಅಂತ ಹೇಳಿರ್ತೈತಲ್ಲ ಸರ್, ಆ ಥರ ಇದನ್ನ ಆಕಳ ತುಪ್ಪದೊಳಗೆ ಮಾಡಿದ್ದು. ತುಪ್ಪದೊಳಗೆ ಕೆಲವೊಂದು ಆಯುರ್ವೇದ ಇದನ್ನು ಕೂಡಿಸಿ ಇದನ್ನ ನಾವು ಈ ಜಡ್ಡು ಸರ್ ಇದಕ್ಕೆ ಜವಾರಿ ಜಡ್ಡು ಬಾಂಬ್ ಅಂತ ಇಟ್ಟಿದ್ದೀವಿ. ಜವಾರಿ ಜಂಡು ಬಾಂಬ್. ಹಾಂ ಸರ್. ಶ್ರೀ ಬನಶಂಕರಿ ಜವಾರಿ ಜಂಡು ಬಾಂಬ್. ಹಾಂ ಸರ್. ಅದು ಜಂಡು ಬಾಂಬ್ ಸೈಡ್ ಎಫೆಕ್ಟ್ ಆದ್ರಿ? ಹಾಂ, ಇದಕ್ಕೇನು ಸೈಡ್ ಎಫೆಕ್ಟ್ ಆಗಲ್ಲ ಸರ್. ಹಾಂ ಸರ್, ಸೂಪರ್. ಆಮೇಲೆ ರಾಖಿ ಮಾಡಿರ್ತೀವಿ ಸರ್, ಈ ರಕ್ಷಾ ಬಂಧನ ಟೈಮ್ದಲ್ಲಿ ಸೆಗಣಿಯಿಂದ ಒಂದು 50 ಥರದ ರಾಖಿಗಳನ್ನು ನಾವು ಮಾಡ್ತೀವಿ ಸರ್. ಬೇರೆ ಬೇರೆದಂತ ರಾಖಿ ಸರ್. ಆಮೇಲೆ ವಿಭೂತಿ ಮಾಡ್ತೀವಿ ಸರ್. ಹಾಂ ಸರ್. ಸರ್ ಒಂದ್ಸತಿ ಇವ್ರ ಪ್ರೈಸ್ ಏನಂತ ಹೇಳ್ತಾರೆ ಸರ್? ಇದು ವಿಭೂತಿದೀಗ ಒಂದು 30 ರೂಪಾಯಿ ಬೀಳ್ತದೆ ಸರ್. ಆಮೇಲೆ ಈಗ ಇದು ಜಡ್ಡು ಬಾಂಬ್ ಅಂದಿವಲ್ಲ ಸರ್, ಇದು 35 ರೂಪೀಸ್ ಇರ್ತೈತೆ ರೀ. ಆಮೇಲೆ ಇದು ರಾಖಿ 8ರಿಂದ 10 ರೂಪಾಯಿ ವೆರೈಟಿ ಬೇರೆ ಬೇರೆ ಇದಾವೆ ರೀ. ಆಮೇಲೆ ಸೋಪು 50 ರೂಪಾಯಿ ಸರ್, ಇದು 50 ರೂಪಾಯಿ. ಹಾಂ ಸರ್. ಆಮೇಲೆ ಇದು ದಂತ ಮಂಜನದಲ್ಲಿ 2 ಥರ ಮಾಡ್ತೀವಿ ಸರ್, ಒಂದು ಸಾಂದು ಒಂದು ದೊಡ್ಡದು, 25-50 ರೂಪಾಯಿ ಅಂತ ಹೇಳಿದ್ದೀರಿ. ಆಮೇಲೆ ಗೋ ಅರ್ಕ ಏನಿದೆ ಅಲ್ರಿ, ಇದು 100 ರೂಪಾಯಿ ಸರ್, ಇದು 100 ರೂಪಾಯಿ. ಹಾಂ ಸರ್, ಅರ್ಧ ಲೀಟ್ರ್ ಅಂದರೆ 500 ml. ಆಮೇಲೆ ಇದು ಗೋಣಾಯಿಲ್ ಇದೆ ಅಲ್ಲ ಸರ್, ಇದು 80 ರೂಪಾಯಿ ಇದೆ ಸರ್. 80 ರೂಪಾಯಿ. ಹಾಂ ಸರ್. ಆಮೇಲೆ ಇಲ್ಲಿ ದೀಪಗಳನ್ನು ಮಾಡ್ತೀವಿ ಸರ್. ಈ ದೀಪಾವಳಿ ಟೈಮ್ದಲ್ಲಿ ಇಲ್ಲ ಸುತ್ತಮುತ್ತ ಇರ್ತಕ್ಕಂಥ ಮಹಿಳೆಯರಿಗೆ ರೀ ಇದರದ್ದು ಸಗಣಿ ಪೌಡ್ರನ್ನು ಕೊಟ್ಟು ಅವ್ರಿಗೆ ಒಂದು ಉದ್ಯೋಗ ಆಗ್ತಾ ಇದೆ. ಜೊತೆಗೆ ಇದರಿಂದ ನಾವು ದೀಪಗಳನ್ನು ಎಲ್ಲ ನ್ಯಾಚುರಲ್ ಆಗಿ ದೀಪಗಳನ್ನು ಈ ಥರ ಸೂಪರ್ ರೆಡಿ ಮಾಡಿರ್ತೀವಿ ಸರ್. ಇದಕ್ಕೆಲ್ಲ ಬಣ್ಣ ಹಾಕಿದ್ವಿ. ಆಮೇಲೆ ಅಗ್ನಿಹೋತ್ರದ ಕುಳ್ಳು ಅಂತ ಹೇಳಿ ಮಾಡ್ತಾ ಇದ್ದಾರೆ ಸರ್. ಅಗ್ನಿಹೋತ್ರಕ್ಕೆ ಕುಳ್ಳು. ಹಾಂ, ಕುಳ್ಳು ಸರ್. ಇದೇ ಅಷ್ಟು ಸರ್ ಒಂದು ಪ್ಯಾಕೆಟ್? ಇದು ಒಂದು ಪ್ಯಾಕೆಟಿಗೆ ಇದು 80 ರೂಪಾಯಿ ಇರುತ್ತೆ ಸರ್. 40 ಇರ್ತಾವೆ. ಒಂದಕ್ಕೆ ಪರ್ ಫಿಶಿಗೆ 2 ರೂಪೀಸ್ ಬೀಳುತ್ತೆ ಸರ್, 2 ರೂಪಾಯಿ ಬೀಳುತ್ತೆ ಸರ್. ಆ ಥರ ಇಂಥ ಒಂದು 10ರಿಂದ 15 ಐಟಮ್ಗಳು ಮಾಡ್ತಾಯಿದ್ವಿ. ಆಮೇಲೆ ದೇಶಿ ಬೀಜಗಳು ಸರ್, ಯಾರಿಗಾದ್ರೂ ನೀವು ಕೇಳಿದ್ರಲ್ಲ, ಈ ಥರ ನಮ್ಮಲ್ಲಿ 40ರಿಂದ ಒಂದು 50 ವೆರೈಟಿ ದೇಶಿ ಬೀಜಗಳನ್ನು ನಾವು ಅವರಿಗೆ ಈ ಥರ ಬೀಜಗಳು ಮುಖ್ಯವಾಗಿ ಏನೇನಿದಾವೆ ಹೇಳ್ತೀರ ಸರ್? ನಮ್ಮ ಪ್ರಾಚೀನ ತಳಿಗಳು ಈಗ ನೋಡ್ರಿ, ಇದು ಕರ್ಗಾ ಸೌರಿ ಅಂತ ಹೇಳಿ ಸರ್. ಯಾರಿಗಾದ್ರೂ ಕೊಟ್ಟಿವಿ ಅಂತಂದ್ರೆ ಇದು ಕರ್ಗಾ ಸೌರಿ. ಆಮೇಲೆ ಈಗ ಸೌತೆ, ಬೆಂಡೆ ಸರ್, ಇದು ಕರ್ಗಾ ಸೌರಿ ಸರ್. ಆಮೇಲೆ ಇದು ಬೀನ್ಸ್ ಅಂತ ಹೇಳಿ ಸರ್. ಆಮೇಲೆ ಇದು ಸೌತೆ ಸರ್, ಜವಾರಿ. ಹಾಂ, ಎಲ್ಲ ಜವಾರಿ ಸರ್. ಇದು ಮೂಲಂಗಿ ಸರ್, ಇದು ಮೂಲಂಗಿ ಬೀಜ. ಆಮೇಲೆ ಇದು ಸೋರೆಕಾಯಿ ಸರ್. ಸೋರೆಕಾಯಿ ಒಳಗೆ ನಮ್ಮ ಕಡೆ ಇರ್ತಕ್ಕಂಥ ಒಂದು 20 ಥರ ಅದಾವೆ ಸರ್. ಅದರೊಳಗೆ ಇಲ್ಲಿ ಒಂದು 2-3 ವೆರೈಟಿ ನಮ್ಮ ಕಡೆ ಅದಾವೆ ರೀ. ಆಮೇಲೆ ಅದು ಮಾಡ ಹಾಗಲ ಅಂತ ಹೇಳಿ ಸರ್. ಹಾಂ, ಅದರದ್ದು ಬೀಜ ಇದೆ ರೀ. ಆಮೇಲೆ ಪಾಲಕ್ ಸರ್, ಪಾಲಕ್ ಇದೆ. ಆಮೇಲೆ ಹೀರೆ ಸರ್, ಹೀರೆ ಇದೆ. ಇದು ಅವರೇ ಇದೆ ರೀ, ಬಿಳಿ ಅವರೆ ಅಂತೇಳಿ. ಇದೊಂದು ಕೆಂಪು ಅವರೆ ಅಂತೇಳಿ 3 ತಿಂಗಳಲ್ಲಿ ಬರ್ತಾ ಇದೆ. ಬಿಳಿ ರಾಜಗಿರಿ. ಆಮೇಲೆ ಕುಂಬಳ ಸರ್, ಇದು ಸಣ್ಣ ಕುಂಬಳ ಅಂತೇಳಿ ಇದೊಂದು. ಆಮೇಲೆ ಬೆಂಡೆ ಸರ್, ಅದು ಹಸಿರು ಬೆಂಡೆ ಬರ್ತದೆ, ಬಿಳಿ ಬರ್ತೈತಿ, ಕೆಂಪು ಬರ್ತೈತಿ ರೀ. ಅದ್ರೊಳಗೆ ಒಂದು 4-5 ವೆರೈಟಿ ಬೆಂಡೆಗಳದಾವೆ ಸರ್. ಆಮೇಲೆ ಮೆಣಸಿನ್ಕಾಯಿ ಸರ್,
ಈಗ ಮೆಣಸಿನ್ಕಾಯಿ ಒಳಗೆ ಒಂದು 7-8 ವೆರೈಟಿ ಇದಾವೆ ರೀ. ನಮ್ಮಲ್ಲಿ ಈಗ ಬೀಜ ಸಿಗ್ತಕ್ಕಂಥ ಒಂದು 3 ವೆರೈಟಿ ಸಿಗ್ತಾವೆ ಸರ್. ಆಮೇಲೆ ಬದನೆ ಸರ್, ಬದ್ನಿ ಒಳಗೆ ಒಂದು 5ರಿಂದ 6 ಥರ ಬೀಜ ಇದಾವೆ ರೀ. ಒಂದು 20 ವೆರೈಟಿ ನಮ್ಮ ಕಡೆ ಬದ್ನಿ ಇದೆ ರೀ. ಬದ್ನಿ ಇದೆ ಈಗ ಬೀಜ ಅವೈಲೇಬಲ್ ಇರ್ತಕ್ಕಂಥವು. ಆಮೇಲೆ ರಾಜಗಿರಿ ಸರ್, ರಾಜಗಿರಿ ಇದೆ. ಕೆಂಪು ಹಸಿರು, ಕೆಂಪು ಇದು ಇಲ್ಲಿದೆ ರೀ. ಇದೊಂದು ಬೇರೆ ಇದೆ ರೀ. ಇದು ಕಿರಕ್ಸಾಲಿ ಅಂತೀವಲ್ರಿ, ಕಿರ್ಸಾಲಿ, ಅದ್ರ ಬೀಜನೂ ಕೂಡ ಇದೆ ರೀ ಸರ್. ಆಮೇಲೆ ಅವ್ರೆ ವರ್ಷದವ್ರೆ ಅಂತ ಹೇಳಿ ಕರಿತೀವಿ ಸರ್. ಇದೆಲ್ಲ ಹಬ್ತೈತೆ ರೀ, ಚಪ್ಪರದವ್ರೆ ಅಂತಾರೆ ನೋಡ್ರಿ, ಆ ಥರದಲ್ಲಿ ಇದು ಚಪ್ಪರ ಅವ್ರೆ ಇದೆ. ಆಮೇಲೆ ಇನ್ನೊಂದು ಜವಾರಿ ಸೌಂತಿ ಅಂತ ಇರ್ತದೆ ನಮ್ಮ ಕಡೆ, ಲೋಕಲ್ ಅಗದಿ ಸಾಂದ್ ಆಗ್ತದೆ ರೀ, ಅದು ಸೌಂತಿ ಇದೆ ರೀ. ಈ ಥರ ಬೇರೆ ಬೇರೆ ಇರ್ತಕ್ಕಂಥವು ಎಲ್ಲ ದೇಶಿ ಪಪ್ಪಾಳೆ ರೀ. ಪಪ್ಪಾಳೆ ಬೀಜ ಸಹಿತ ನಮ್ಮ ಕಡೆ ಸಿಗ್ತಾವೆ. ದೇಶಿ ಪಪ್ಪಾಯ, ದೇಶಿ ಪಪ್ಪಾಳೆ ಸರ್. ಸೂಪರ್ ಸರ್. ಹಾಂ ಸರ್. ಈ ಥರ ವಿಶೇಷವಾಗಿ ಈ ಬೀಜಗಳು ನಮ್ಮ ಚಾನಲ್ ಮುಖಾಂತರ ಯಾರಿಗಾದ್ರೂ ಬೇಕಾದ್ರೆ ಅನ್ನೋಕ್ಕೇನು ದೇಶಿ ಬೀಜಗಳು, ಜವಾರಿ ಬೀಜಗಳು ಇವತ್ತಿನ ದಿನ ಸಿಗೋದೇ ಕಷ್ಟ ಆಗ್ಯದ ಸರ್. ಹಾಂ ಸರ್. ಹಂಗಾಗಿ ಯಾರಾದರೂ ಬೇಕಂದ್ರೆ ಕಳಿಸ್ಕೊಡೋ ವ್ಯವಸ್ಥೆ ಮಾಡ್ತೀರಿ? ಮಾಡ್ತೀವಿ ಸರ್. ಮಿನಿಮಮ್ ಎಷ್ಟು ಆರ್ಡರ್ ಮಾಡ್ಬೇಕು ಸರ್? ಮುಂಚಿತವಾಗಿ ಈಗ ನಮ್ಗೆ ಅವ್ರು ಎಷ್ಟು ನಮ್ಮಲ್ಲಿ 40ರಿಂದ 50 ವೆರೈಟಿ ಇದೆಯಲ್ಲ, ಅವ್ರಿಗೆ ಆ ಮಾಸ್ತಕ್ಕಾಗಿ ಅಥವಾ ಯಾವ ಬೇಕಲ್ಲ ನಾವು ಅವ್ನು ಕೊಡ್ಲಿಕ್ಕೆ ಸಿದ್ಧತೆ ಇದೆ ಸರ್ ನಮ್ಮ ಕಡೆ. ಈಗ ಸಣ್ಣ ಕೈತೋಟ ಮಾಡ್ಕೊಳಕ ಅಥವಾ ಸಣ್ಣ ಬೀಜ ಅವ್ರು ಹಿಡ್ಕೊಂಡು ಮತ್ತೆ ಡೆವಲಪ್ ಮಾಡ್ಕೊಳಕ್ಕೂ ನಡೀತೀವಿ ಸರ್. ಬೀಜ ಸಂಗ್ರಹ ಮಾಡ್ಕೊಳಕ್ಕೆ ಇವ್ನು ಕೊಡ್ತೀವಿ. ಬಲ್ಕಾಗಿ ಬೇಕಂದ್ರೆ ಸ್ವಲ್ಪ ನಮ್ಗೆ ಹೇಳ್ಬೇಕಾಗ್ತೈತಿ. ಅವನ್ನೆಲ್ಲ ನಾವು ಅರ್ಧ kg 1 kg ಎಕರೆ ಗಟ್ಟಲೆ ಹಾಕ್ತಿರ್ತಾರೆ ಸರ್. ಆ ಥರನೂ ಕೊಡ್ತೀವಿ ಸರ್. ನಾವು ಕೊಡ್ತಾ ಇದ್ದೀವಿ ಆಲ್ರೆಡಿ. ಈಗ 2 kg ಬದ್ನಿ ಬೀಜ, ಸೌತಿ ಬೀಜ, ಈ ಥರನೂ ಕೊಡ್ತಾ ಇದ್ದೀವಿ ಸರ್. ಸರ್ ಇವು ಬೀಜಗಳು ಏನು ಪ್ರೈಸ್ಗೆ ಕೊಡ್ತಾ ಇದ್ರಿ ಸರ್? ಸರ್, ಒಂದು ಬೀಜಗಳನ್ನು ನಾವು ಮುಖ್ಯವಾಗಿ ಸ್ಟಾರ್ಟಿಂಗ್ದಲ್ಲಿ ಯಾರಿಗಾದ್ರೂ ಬೀಜ ಒಬ್ಬರು ಆಸಕ್ತಿ ಇರ್ತಾರೆ ರೀ, ಸಾವದಲ್ಲಿ ಬೆಳೆದು ನಾನು ದೇಸಿ ಬೀಜನ ಸಂಗ್ರಹ ಮಾಡ್ತಂಥವ್ರಿಗೆ ನಾವೊಂದು ಅಗ್ರಿಮೆಂಟ್ ಥರ ಮಾಡಿಕೊಂಡು ಎಷ್ಟು ಬೀಜ ಕೊಟ್ಟಿರ್ತೀವಲ್ಲ ಅಷ್ಟು ಡಬಲ್ ಕೊಟ್ಟರೆ ಸಾಕು ರೀ. ಅಕಸ್ಮಾತ್ ನಮ್ಮ ಬೀಜ ಕೊಡೋಕ್ಕಾಗಲ್ಲ ಅಂದವ್ರಿಗೆ ಏನು ಮಾಡ್ತೀವಿ ಅಂತಂದರೆ ಒಂದು ಪ್ಯಾಕೆಟಿಗೆ ನಾವು 20 ರೂಪಾಯಿದಂತೆ ಒಂದು ಬೆಲೆಯನ್ನು ನಿಗದಿ ಮಾಡಿದ್ದೀವಿ. ಅದನ್ನು ಕೊಟ್ಟು ತೊಗೊಂಡು ಹೋಗ್ಬೋದು ಸರ್. ಅವ್ರಿಗೇನು ನಾವು ಹೊಳ್ಳಿ ಬೀಜ ಕೇಳೋದಿಲ್ಲ. ಆದರೆ ಯಾರಾದರೂ ನಾವು ಇಲ್ಲ ಆಸಕ್ತರು ನಾವು ಸಂಗ್ರಹ ಮಾಡಿ ಕೊಡ್ತೀವಿ ಅಂದವ್ರಿಗೆ ಒಂದು ಪ್ಯಾಕೆಟ್ ಕೊಟ್ಟಿದ್ರೆ 2 ಪ್ಯಾಕೆಟ್ ಕೊಡಬೇಕು. ಆ ಥರ 100 ಗ್ರಾಮ್ ಕೊಟ್ಟರೆ 200 ಗ್ರಾಮ್ ಬೀಜಗಳನ್ನು ಕೊಡ್ಬೋದು. ಆ ಥರನೂ ಮಾಡಿದ್ದೀವಿ. ಅಗ್ರಿಮೆಂಟ್ ಮಾಡ್ಕೊಂಡು. ಹಾಂ ಸರ್. ಸರ್, ವಿಶೇಷವಾಗಿ ನಿಮ್ಮಲ್ಲಿ ಟ್ರೈನಿಂಗ್ ಬರಬೇಕಂದ್ರೆ ಯಾವ ಥರ ಸಂಪರ್ಕ ಮಾಡಬೇಕು? ಯಾವ್ಯಾವ ತಾರೀಕಿನಂದು ಇರ್ತದೆ ಸರ್? ನಮ್ಮಲ್ಲಿ ವಿಶೇಷವಾಗಿ ತರಬೇತಿಗೆ ಬರ್ಬೇಕಂತಂದ್ರೆ ಪ್ರತಿ ತಿಂಗಳ ಒಂದು ಕೊನೆಯ ಇದು ವಾರದಲ್ಲಿ ಇಟ್ಟಿರ್ತೀವಿ. ಅದರಲ್ಲಿ ಹಬ್ಬ ಹರಿದಿನಗಳು ಬಂದರೆ ನೋಡ್ಕೊಂಡು ಒಂದು ವಾರ ನಾವು ಫಿಕ್ಸ್ ಮಾಡಿದ್ವಿ, 1 ದಿವ್ಸ ಫಿಕ್ಸ್ ಮಾಡಿರ್ತೀವಿ. ಆಮೇಲೆ 3 ತಿಂಗಳಿಗೆ ಏನೈತಲ್ರಿ 5 ದಿವ್ಸದ ಒಂದು ಸಲ ಮಾಡ್ತೀವಿ ಸರ್. 3 ತಿಂಗಳಿಗೊಮ್ಮೆ 5 ದಿವ್ಸದ ಮಾಡ್ತೀವಿ. ಇದನ್ನು 2 ತರಬೇತಿಗಳಿಗೆ ನಾವು ಬರ್ಬೇಕು. ಯಾರಾದ್ರೂ ರೈತರ ಸಂಪರ್ಕ ಮಾಡಿ ನಮ್ಗೆ ಬರ್ಬೇಕಂತಂದ್ರೆ ನಮ್ಮದು ಆಲ್ರೆಡಿ ಒಂದಿಷ್ಟು ಗ್ರೂಪ್ ಅದಾವ್ರಿ ಸರ್. ಈ ವೆಬ್ಸೈಟ್ ಇದ್ರೊಳಗೆ ನಮ್ಮದು ವಾಟ್ಸಪ್ ಗ್ರೂಪ್ಗಳು ಅದಾವ. ಆ ಗ್ರೂಪ್ನಲ್ಲಿ ನಾವು ಗೂಗಲ್ ಫಾರ್ಮ್ ಅಂತೇಳಿ ಹಾಕಿರ್ತೀವಿ. ಆ ಗೂಗಲ್ ಫಾರ್ಮ್ನಲ್ಲಿ ಏನು ಮಾಹಿತಿ ಇರ್ತೈತೆ ಅಂದ್ರೆ ಒಂದು ರೈತರ ಹೆಸರು, ಅವ್ರದ್ದು ಎಕರೆವಾರ ಎಷ್ಟು ಇರ್ತೈತಿ, ಆಮೇಲೆ ಈಗ ಏನಾದರೂ ಸಾವು ಮಾಡ್ತಾ ಇದ್ದಾರಾ ಅಥವಾ ಇಲ್ಲ ಅಂತಕ್ಕಂಥದ್ದು ಒಂದು ವಿಷಯನ ಕೇಳಿರ್ತೀವಿ. ಜೊತೆಗೆ ಎಷ್ಟು ಅವ್ರ ಹಿಡುವಳಿ ಇದೆ, ಆಮೇಲೆ ಈಗ ಸಾವಕ್ಕೆ ಅಥವಾ ನಾವು ಸಣ್ಣ ಕೈತೋಟ ಮಾಡ್ತೀವಿ ಅಂದವರು ಸಹಿತ ನಾವು ಇಲ್ಲಿ ಕಲಿಸ್ಕೊಡ್ತಾ ಇದ್ದೀವಿ. ಹೊಲಾನೇ ಇಲ್ಪ ನಮ್ಮ ಮನೆ ಒಳಗನ ನಾವು ಕೈತೋಟ ಮಾಡ್ಕೋತೀವಿ, ಒಂದಿಷ್ಟು ಬೆಳ್ಕೋತೀವಿ ಅಂದವ್ರಿಗೆ ಸಹಿತ ಇಲ್ಲಿ ನಾವು ತರಬೇತಿಗೆ ಅವ್ರಿಗೆ ಇದನ್ನು ಮಾಡಿದ್ದೀವಿ, ಆಹ್ವಾನ ಮಾಡಿದ್ದೀವಿ ಸರ್. ಮತ್ತು ನಮ್ಮಲ್ಲಿ ಶುಲ್ಕ ಇಲ್ಲ ಸರ್ ಯಾವುದೇ ರೀತಿಯಾದಂಥದ್ದು. ಈಗ ತರಬೇತಿಗಾಗಲಿ ಅಥವಾ ಇಲ್ಲಿ ಏನಾದರೂ ವಸತಿಗಾಗಲಿ ನಾವೇನು ತೊಗೊಳ್ಳೋದಿಲ್ಲ. ಉಚಿತವಾಗಿ ಟ್ರೈನಿಂಗ್ ಇರ್ತೈತಿ. ಆದರೆ 100 ರೂಪಾಯಿ ಮಾತ್ರ ನಾವು ಶುಲ್ಕ ಇಟ್ಟಿರ್ತೀವಿ. ಯಾಕೆ ಇಟ್ಟಿರ್ತೀವಿ ಅಂತಂದ್ರೆ ಈಗ ಸಾಕಷ್ಟು ಜನ ಗೂಗಲ್ ಫಾರ್ಮ್ ಹಾಕ್ತಾರೆ ಸರ್. 60 ಜನ 70 ಜನ ಹಾಕ್ತಾರೆ. ಅದರಲ್ಲಿ ಬರೋರು ಒಂದು 20 ಜನ ಅಷ್ಟೇ ಬರ್ತಾರೆ ಫ್ರೀ ಅನ್ನಂತಲೇ. ಅದಕ್ಕೆ ನಾವು 100 ರೂಪಾಯಿ ಇಟ್ಟಿರ್ತೀವಲ್ಲ, ಆ 100 ರೂಪಾಯಿನ ಅವ್ರಿಗೆ ಹೋಗ್ಬೇಕಾದ್ರೆ ವಾಪಸ್ ಕೊಡ್ತೀವಿ. ಇಲ್ಲಾಂದ್ರೆ ಅದರದ್ದು ಅಷ್ಟೇ ಆದಂಥದ್ದು ಗವಿ ಉತ್ಪನ್ನ ಆಗಿರ್ಬೋದು ಅಥವಾ ದೇಶಿ ತರಕಾರಿ ಬೀಜ ಆಗಿರ್ಬೋದು, ಇನ್ನು ಯಾವುದಾದ್ರೂ ಒಂದು ಕೃಷಿ ಉತ್ಪನ್ನಗಳನ್ನು ಅವ್ರಿಗೆ ಕೊಟ್ಟು ನಾವು 100 ರೂಪಾಯಿನ ಅವ್ರಿಗೆ ಮತ್ತೆ ಹೊಳೆ ಪುನಃ ಮುಟ್ಟಿಸುವಂಥ ವ್ಯವಸ್ಥೆ ಈ ಸಂಸ್ಥೆ ಮಾಡ್ತಾ ಇದೆ. ನೋಡಿದ್ರಲ್ಲ ರೈತ ಬಾಂಧವರೇ, ನಿಮಗೂ ಕೂಡ ವಿಶೇಷವಾದಂಥ ಸಾವಯವ ಕೃಷಿಯ ಮೇಲೆ ಆಸಕ್ತಿ ಇರುವವರು ಕೌಜಲಿಗೆ ಈ ಗೋಶಾಲೆಗೆ ಬರ್ಬೋದು. ಇಲ್ಲಿ 1 ದಿನದ ತರಬೇತಿ, 5 ದಿನದ ತರಬೇತಿ, 3 ದಿನದ ತರಬೇತಿ, ಈ ರೀತಿ ತರಬೇತಿ ಕ್ಲಾಸ್ಗಳು ನಡೀತಾ ಇರ್ತವೆ. ಅದು ಕೂಡ ಊಟ ವಸತಿ ಜೊತೆಗೆ ಇರ್ತವೆ, ಉಚಿತವಾಗಿರ್ತವೆ. 100 ರೂಪಾಯಿ ನಿಮಗೆ ಎಂಟ್ರೆನ್ಸ್ ಫೀಸ್ ತೊಗೊತಾರೆ. ಅದನ್ನು ವಾಪಸ್ ಹೋಗ್ಬೇಕಾದ್ರೆ ಅದರ 100 ರೂಪಾಯಿ ಪ್ರಮಾಣದ ಗೋ ಉತ್ಪನ್ನಗಳನ್ನು ನಿಮಗೆ ಕೊಟ್ಟು ಕಳಿಸ್ತಾರೆ. ಇಂಥ ವಿಶೇಷವಾದಂಥ ರೈತ ಸೇವೆಯನ್ನು ಈ ಗೋಶಾಲೆಯವರು ಮಾಡ್ತಾ ಇದ್ದಾರೆ. ನೀವು ಕೂಡ ಇಲ್ಲಿ ಟ್ರೈನಿಂಗ್ ಪಡಿಬೇಕಾದ್ರೆ ಸರ್ ಅವ್ರ ನಂಬರನ್ನು ಡಿಸ್ಪ್ಲೇನಲ್ಲೂ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಹಾಕಿರ್ತೀನಿ. ಸಂಪರ್ಕ ಮಾಡಿ ನೀವು ಇಲ್ಲಿ ಟ್ರೈನಿಂಗನ್ನು ಪಡಿಬೋದು. ಈ ವಿಶೇಷವಾದಂಥ ಗೋಶಾಲೆಯನ್ನು ನೋಡ್ಬೋದು. ಜೊತೆಗೆ ಇಲ್ಲಿರುವಂಥ ಸುಂದರವಾದಂಥ ಗೋಮಾತೆಯರ ಆಶೀರ್ವಾದನೂ ಪಡಿಬೋದು ಅಂತ ಹೇಳ್ತಾ, ನನ್ನ ಚಾನಲ್ನ ಹೊಸದಾಗಿ ನೋಡ್ತಾರೆ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ, ಮುಂದಿನ ವೀಡಿಯೋದಲ್ಲಿ ಇನ್ನೆಚ್ಚಿನ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೇನೆ.
ಅಲ್ಲಿವರೆಗೂ ನಮಸ್ಕಾರ. ನಮಸ್ಕಾರ.